ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಏನಿದು ಡ್ಯಾನ್ಸ್ ಪ್ರಾಕ್ಟೀಸ್ ಏನಕ್ಕೆ ಅಂತ ಹೇಳಿದರೆ, ನನ್ನ ಮಗಳಿಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇತ್ತು. ಅಂದರೆ ಬೇರೆ ಬೇರೆ ಸ್ಕೂಲ್ಗಳಿಂದ ಒಂದು ಸ್ಕೂಲ್ಗೆ, ಹ್ಯಾಪಿ ವ್ಯಾಲಿ ಅನ್ನೋ ಸ್ಕೂಲಿಗೆ ಬಂದುಬಿಟ್ಟು ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡೋದು. ಡ್ಯಾನ್ಸ್ ಕಾಂಪಿಟೇಷನ್, ರೈಮ್ಸ್ ಕಾಂಪಿಟೇಷನ್, ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನ್ ಮತ್ತು ಸೋಲೋ ಡ್ಯಾನ್ಸು ಇಷ್ಟು ಇತ್ತು. ನನ್ನ ಮಗಳಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟು. ಇಲ್ಲಿ ಮಾಡ್ತಾಳೆ ಅವಳು. ಡ್ಯಾನ್ಸ್ ಯಾವ್ದಾದ್ರು ಸಾಂಗ್ ಹಾಕಿದ್ರೆ ಅವ್ಳಿಗೆ ಇಷ್ಟ ಬಂದಂಗೆ ಕುಣಿತಾಳೆ. ಬಟ್ ನಾನು ಹೇಳ್ಕೊಟ್ಟಂಗೆ ಕುಣಿತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಹೆಂಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಒಂದು ಸೋಲೋ ಪರ್ಫಾರ್ಮೆನ್ಸ್ ಕೊಡಿಸ್ತೀನಿ ಮ್ಯಾಮ್ ಅಂತ ದೊಡ್ಡದಾಗಿ ಬೇರೆ ಹೇಳಿಬಿಟ್ಟೆ. ಅದೇ ಟೈಮಲ್ಲಿ ನನಗೆ ಸ್ಕೂಲಲ್ಲಿ ಹೆವಿ ಕೆಲಸ. ಮನೆಗೆ ಬಂದ ತಕ್ಷಣ ಈ ಕಡೆ ರಾಗುಗೆ ಡ್ರಾಯಿಂಗ್ ಕಾಂಪಿಟೇಷನ್ ಬೇರೆ ಇತ್ತು. ಅವನು ಡ್ರಾಯಿಂಗ್ ಬಿಡಿಸಿ ನೇಚರ್ದು ಅವನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವ್ನಿಗೆ ಓದಿಸ್ತಾ ಇದ್ದೀನಿ, ಬರೆಸ್ತಾ ಇದ್ದೀನಿ. ನಂದೊಂದು ಸ್ವಲ್ಪ ಲೆಸನ್ ಪ್ಲ್ಯಾನ್ಸ್ ಎಲ್ಲ ಬರೀಬೇಕಿತ್ತು. ಲೆಸನ್ ಪ್ಲ್ಯಾನ್ಸ್ ಎಲ್ಲ ಬರ್ಸ್ಕೊತಾ ಇದ್ದೀನಿ. TLMಗಳು ಮಾಡ್ಕೊಳ್ಳೋದಿತ್ತು. ಸ್ಕೂಲಲ್ಲಿ ಟೈಮ್ ಇಲ್ಲ ಅಂತ ಮನೇಲಿ TLM ಮಾಡ್ಕೊತಾ ಇದ್ದೀನಿ. ಸ್ಕೂಲಲ್ಲಿ ಕರೆಕ್ಷನ್ಗೆ ಟೈಮ್ ಇರಲ್ಲ. ಕರೆಕ್ಷನ್ ಕಂಪ್ಲೀಟಾಗಿ ನನ್ನ ಫ್ರೆಂಡ್ ಯಾವಾಗಲೂ ರೇಗಿಸ್ತಾ ಇರ್ತಾಳೆ, ನೀನೊಂಥರ ಚಿತ್ರಗುಪ್ತನ ತಂಗಿ ಕಣೆ, ಯಾವಾಗ ನೋಡಿದ್ರೂ ಕೈಯಲ್ಲಿ ಬುಕ್ ಇದ್ದೇ ಇರುತ್ತೆ, ಲೆಕ್ಕ ಮುಗಿಯೋದೇ ಇಲ್ಲ ನಿಂದು ಅಂತ. ಸೊ ಹಂಗಾಗ್ಬಿಟ್ಟಿದ್ದೀನಿ. ಅಂದರೆ ಇದ್ದೇ ಇರುತ್ತೆ. ಲ್ಯಾಂಗ್ವೇಜ್ ಅಂತಂದರೆ ಮಕ್ಕಳು ತುಂಬ ತಪ್ಪು ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ. ಒಂದೊಂದು ಸ್ಪೆಲ್ಲಿಂಗೂ ಕರೆಕ್ಷನ್ ಮಾಡಬೇಕು. ಸೊ ಹಾಗಾಗಿ ಅದೆಲ್ಲದರ ನಡುವೆ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಲ್ವ, ಡೈಲಿ 1 or 2 ಟೈಮ್ಸು. ಪಾಪ ಈ ಡ್ಯಾನ್ಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಲ್ಲ, ಇದೇ ಫಸ್ಟ್ ಟೈಮ್ ಹೇಳ್ಕೊಟ್ಟಿರೋದು. ಹಿಂದಿನ ದಿನ ಒಂದಿನ ಹೇಳ್ಕೊಟ್ಟಿದ್ದೆ. ಇವತ್ತು ತೋರಿಸ್ತಾ ಇದ್ದೀನಲ್ಲ, ಇವತ್ತು ಒಂದಿನ ಹೇಳ್ಕೊಟ್ಟಿದ್ದೀನಿ. ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್, ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ, 2 ದಿವಸ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಹೋಗಿ ಅವಳು ಫಸ್ಟು ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ ಸ್ಕೂಲಲ್ಲೇ ಕರ್ಕೊಂಡೋಗಿ ಮಾಡಿಸಿದ್ದಾರೆ. ಅವಳು ಸ್ಟೇಜ್ ಮೇಲೆ ಹೋಗಿ ಪಾಪ ಬ್ಲ್ಯಾಂಕಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಒಂಚೂರು ಮಾಡಿದ್ಲಂತೆ, ಆಮೇಲೆ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾಳೆ. ಬಟ್ ಪುಟ್ಟು ಹುಡುಗಿ ಅಲ್ವಾ, ಇನ್ನೂ 3.5 ವರ್ಷ, ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಅವಳು ಕ್ಯೂಟಾಗಿ, ಇವಳೊಬ್ಬಳೇ ಅಂತೆ 3.5 ವರ್ಷದವಳು ಅಲ್ಲಿ ಹೋಗಿದ್ದು. ಸೊ ಹಾಗಾಗಿ ಸೋಲೋ ಪರ್ಫಾರ್ಮೆನ್ಸ್ ಮಾಡಿದ್ದು. ಅದಕ್ಕೆ ಏನು ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ಸೊ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ರೌಂಡ್ ಲೆವೆಲ್ ಇತ್ತಲ್ವ, ಅದಕ್ಕೆ ಹೋಗಬೇಕಿತ್ತು. ಅದಕ್ಕೆ ಮುಂಚೆ ನನ್ನ ಮಗಳು ಸ್ಕೂಲ್ನಲ್ಲಿ ಆಗಿದ್ದು ಫಾದರ್ಸ್ ಡೇ ಕಾಂಪಿಟೇಷನ್ಸ್ ಫೋಟೋ ಅದು. ಮತ್ತು ಸ್ಕೂಲ್ನಲ್ಲಿ ಈ ಥರ ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ನಾವು ಸ್ಕೂಲಲ್ಲಿ ಈ ಥರ ಆ್ಯಕ್ಟಿವಿಟೀಸ್ಗಳು ಬೇಸ್ ಮೇಲೆ ಎಲ್ಲ ಮಾಡಬೇಕು. ಸೊ ಗಿಡಮರ ಅಂತ ಒಂದು ಪಾಠ ಇತ್ತು, ಹಾಗೆ ಕನ್ನಡಮ್ಮನ ಹರಕೆ ಅಂತ ಒಂದು ಲೆಸನ್ ಇತ್ತು. ಎರಡಕ್ಕೂ ಕೂಡ ನಾನು ಆ್ಯಕ್ಟಿವಿಟೀಸ್ ಮಾಡ್ತಿರುವಾಗ ತೆಗ್ದಿರೋ ಫೋಟೋಸ್. ಅದು ಸುಮ್ಮನೆ ನೆನಪಿಗಿರಲಿ ಅಂತ ಆ್ಯಡ್ ಮಾಡಿದೆ. ಹಾಗೆ ಪೂಜೆ ಮಾಡೋದಿತ್ತು. ತುಂಬ ದಿನಗಳು ಕಟ್ಟಿ ಹೂವನ್ನ ಪೂಜೆ ಮಾಡಿರಲಿಲ್ಲ. ಸೊ ಹೂವು ಕಟ್ಟಿ ಪೂಜೆ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಪನ್ನೀರ್ ಮಾಡೋಣ ಅಂತ ಅನಿಸಿತ್ತು. ಮನೇಲಿ ಪನ್ನೀರ್ ಇತ್ತು. ಸೊ ಹಾಗಾಗಿ ಪನ್ನೀರ್ ಪೆಪ್ಪರ್ ಡ್ರೈನ ಮನೇಲೇ ಟ್ರೈ ಮಾಡಿದ್ದೆ. ಮಕ್ಕಳು ನೋಡಿ ಕೂತ್ಕೊಂಡು ತಿಂತಾ ಇದ್ದಾರೆ. ಸೊ ಹಾಗೇ ನಮ್ಮ ಮನೆಯವರು ಹೋಗಿ ಅವಳಿಗೆ ಡ್ರೆಸ್ ಏನಾದ್ರು ತರೋಣ ಅಂತ ಹೋಗಿದ್ರು. ಬಟ್ ಆದರೆ ನಾನೇ ಹೇಳಿದೆ, ಸುಮ್ಮನೆ ಇದೇ ತಾನೇ ಫಸ್ಟ್ ಸ್ಟೇಜ್ ಕಾಂಪಿಟೇಷನ್ನು, ಅವಳಿಗೆ ಡ್ರೆಸ್ ಎಲ್ಲ ಹಾಕಿ ಹೋದ ತಕ್ಷಣ ಅವಳಿಗೆ ಹೆಂಗಾಗ್ಬಿಡುತ್ತೋ ಏನೋ. ನಾರ್ಮಲ್ ಡ್ರೆಸ್ಸಲ್ಲೇ ಮನೆಯಲ್ಲೇ ಒಂದಿತ್ತು ಗ್ರ್ಯಾಂಡ್ ಡ್ರೆಸ್ಸು. ಸೊ ಅದರಲ್ಲೇ ಮ್ಯಾನೇಜ್ ಮಾಡೋಣ, ನೋಡೋಣ ಇವಳು ಹೇಗೆ ಮಾಡ್ತಾಳೋ ಇಲ್ವೋ ಏನು, ಅದನ್ನು ನೋಡೋಣ ಫಸ್ಟು ಅಂತ ಹೇಳಿ ನಾವು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಒಂದು ಮುಖವಾಡ ಮಾತ್ರ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಅಲ್ಲಿ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಒಂದು ಮುಖವಾಡ ಮತ್ತು ಕಿವಿಗೆ ಹಾಕೊಳ್ಳೋದು ತೊಗೊಂಬಂದಿದ್ರು. ಇದು ಔಟ್ಫಿಟ್ ಅಂತ ಹೇಳಿ ಸ್ಕೂಲಿಗೆ ಕಳಿಸ್ದೆ. ಓಕೆ ಸಾಕು ಅಂತ ಹೇಳಿ ಅವರು ಅಪ್ರೂವಲ್ ಮಾಡಿದ್ರು. ಅದಾದಮೇಲೆ ನೋಡಿ ಇವಾಗ ಮತ್ತೆ ಇನ್ನೊಂದು ಸತಿ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ.
ಸೊ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾಳೆ. ನೋಡೋಣ ಅವಳು ಸ್ಕೂಲಿಗೆ ಹೋದ್ಮೇಲೆ ಹೇಗೆ ಮಾಡ್ತಾಳೆ ಅಂತ. ಇದಲ್ದಿರ ಇನ್ನೊಂದು ಗ್ರೂಪ್ ಡ್ಯಾನ್ಸ್ಗೂ ಕೂಡ ಸೇರಿದ್ಲು. ಅದನ್ನು ಕೂಡ ಅವಳು ಗ್ರೂಪ್ ಡ್ಯಾನ್ಸ್ ಕೂಡ ಮಾಡಿದ್ದಾಳೆ. ನೋಡಬೇಕು ಹೇಗೆ ಎರಡನ್ನೂ ಪರ್ಫಾರ್ಮ್ ಮಾಡ್ತಾಳೆ, ಎರಡನ್ನೂ ಹೇಗೆ ಅಂತ. ಈ ಸರಿ ನಾವೇ ಕರ್ಕೊಂಡು ಹೋಗಬೇಕು. ಫ್ರೈಡೇ ಅವರೇ ಕರ್ಕೊಂಡು ಹೋಗಿದ್ರು, ಅದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇವಾಗ ಸಾಟರ್ಡೆ ಬಂದುಬಿಟ್ಟು ನಾವೇ ಪೇರೆಂಟ್ಸ್ ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಸಾಟರ್ಡೆ ಸ್ಕೂಲ್ ಹಾಲಿಡೇ ಇರುತ್ತೆ. ಸೊ ನಾವು ಕರ್ಕೊಂಡು ಹೋದ್ಮೇಲೆ ಹೇಗೆ ಮಾಡ್ತಾಳೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ. ಅಲ್ಲೇ ನೋಡಿ ಏಕೆಂದರೆ ಇಲ್ಲೇ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ಅಲ್ಲೇ ಹಾಕ್ತೀನಿ. ಇದು ಬಂದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಏನೋ ಡೆನಿಮ್ ಜೀನ್ಸ್ ಏನೋ ಹೇಳಿದ್ರಪ್ಪ, ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ, ಸಾಫ್ಟಾಗಿದೆ, ಚೆನ್ನಾಗಿದೆ. ಸೊ ಇದೊಂದು ತಂದಿದ್ರು ಚೆನ್ನಾಗಿದೆ ಅಂತ. ನನ್ನ ಮಗಳಿಗೂ ನನಗೂ ಸೇಮ್ ತರಿಸ್ಕೊಳ್ಳೋಣ ಅಂತ ಹೇಳಿ ನಾನು ಇಟ್ಕೊಂಡೆ. ಇದನ್ನೇ ನೋಡಿ, ಯಾವಾಗಲೂ ನನ್ನ ಟೇಬಲ್ ಮೇಲೆ ಈ ಥರ ಕರೆಕ್ಷನ್ಗಿದ್ದೇ ಇರುತ್ತೆ. ನಾನು ಹೇಳಿದ್ನಲ್ಲ ನೋಡಿ, ಈ ಥರ ಟೇಬಲ್ ತುಂಬ ಕರೆಕ್ಷನ್ನು ಇರುತ್ತೆ. ಹಾಗೆ ಮನೆಯಲ್ಲಿ ಸೊಪ್ಪು ತೊಗೊಂಡು ಬಂದಿದ್ದೆ. ಸೂಪರಾಗಿ ಎಲ್ಲ ದಾಲ್ಗಳನ್ನೂ ಹಾಕಿ ನಾನು ಅವತ್ತೊಂಥರ ಏನಂತ ಹೇಳ್ತಾರೆ ಇದನ್ನು, ಪಪ್ಪು ಅಂತಾರೆ, ಪಪ್ಪು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಡ್ಯಾನ್ಸ್ ಅವಳು ಹೇಗೆ ಮಾಡಿದ್ಲು ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್.